1983ರ ಹೊತ್ತಿಗೆ ಧರ್ಮಸ್ಥಳದ ಬೆಳ್ತಂಗಡಿ ಭಾಗದಲ್ಲಿ ಈ ಕ್ರೈಸ್ತ ಮಿಷನರಿಗಳ ಪ್ರಭಾವದಿಂದ ಹಿಂದೂಗಳ ತುಳಸಿ ಕಟ್ಟೆಯನ್ನು ಒಡೆಸಿ ಅಲ್ಲಿ ಶಿಲುಬೆಯನ್ನು ನೆಡಲಾಗಿತ್ತು. ಗ್ರಾಮಾಭಿವೃದ್ಧಿ ಯೋಜನೆ ಹಳ್ಳಿ ಹಳ್ಳಿಗಳಿಗೂ ಹೋಗಿ ಯಾವ ಆಮಿಷಗಳಿಗೂ ಬಲಿಯಾಗದಂತೆ ನೋಡಿಕೊಂಡ ನಂತರ ಒಡೆಸಿದ ತುಳಸಿ ಕಟ್ಟೆಗಳು ಪವಿತ್ರವಾಗಿ ಮತ್ತೆ ಆ ಮನೆಯ ಅಂಗಳದಲ್ಲಿ ಎದ್ದು ನಿಲ್ಲುವಂತೆ ಮಾಡಿದ್ದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಡೆವಲಪ್ಮೆಂಟ್ ಆಗಿದೆ. ಪತ್ರಕರ್ತ ವಸಂತ್ ಗಿಳಿಯಾರ್ ಅವರ ವಿರುದ್ಧ ಒಂದು ದೂರು ಕೂಡ ದಾಖಲಾಗಿದೆ. ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ವಸಂತ್ ಗಿಳಿಯಾರ್ ಅವರ ವಿರುದ್ಧ ಒಂದು ಧರ್ಮದ ಅಂದ್ರೆ ಕ್ರೈಸ್ತ ಧರ್ಮದ ಮುಖಂಡರು ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಹಾಗಾಗಿ ಈಗ ವಸಂತ್ ಗಿಳಿಯಾರ್ ಅವರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಹಾಗಾದ್ರೆ ವಸಂತ್ ಗಿಳಿಯಾರ್ ಅವರ ವಿರುದ್ಧ ಯಾವ ಧರ್ಮದವರು ದೂರನ್ನು ದಾಖಲಿಸಿದ್ರು, ಯಾವ ಹೇಳಿಕೆಯನ್ನು ಆಧರಿಸಿ ದೂರನ್ನು ದಾಖಲಿಸಿದ್ರು, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಧರ್ಮಸ್ಥಳ ಅಕ್ಕಪಕ್ಕ ಆಗಿರುವಂತಹ ಅಸಹಜ ಸಾವುಗಳ ಪ್ರಕರಣ ದಿನದಿಂದ ದಿನಕ್ಕೆ ಒಂದೊಂದು ಟ್ವಿಸ್ಟ್ ಮತ್ತು ಟರ್ನ್ ಅನ್ನು ತೆಗೆದುಕೊಳ್ತಾನೆ ಇದೆ. ಒಂದು ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳ ಅಕ್ಕಪಕ್ಕ ಅಸಹಜ ಸಾವಾಗಿದೆ. ನೂರಾರು ಶವಗಳನ್ನ ಭೀಮಾ ಅಂಡ್ ಯಾನೆ ಚಿನ್ನಯ್ಯ ಅವರು ಹೂತ್ ಹಾಕಿದರೆ ಎನ್ನುವಂತ ಮಾತು ಮತ್ತು ಅವರ ಪರವಾಗಿ ಒಂದು ಅಲೆ ಕೂಡ ಇತ್ತು. ಆದ್ರೆ ಬರ್ಬರ್ತಾ ಇದೀಗ ಆ ಪ್ಲೇಟ್ ಉಲ್ಟಾ ಹೊಡೆಯುವಂತಹ ಸಾಧ್ಯತೆ ಎಲ್ಲ ಕೂಡ ಕಂಡು ಬರ್ತದೆ. ಒಂದು ಮಾಹಿತಿ ಪ್ರಕಾರ ಇದೀಗ SIT ತಂಡದವರು ಭೀಮನನ್ನ ಕರ್ಕೊಂಡು ಹೋಗದೆ ಚಿನ್ನಯ್ಯನ ಕರ್ಕೊಂಡು ಹೋಗಿ ತಿಮ್ಮರೊಡ್ಡಿ ಅವರ ಮನೆಯನ್ನು ಕೂಡ ಸರ್ಚ್ ಮಾಡಿದರೆ ಆ ಚಿನ್ನಯ್ಯನ ಮೊಬೈಲ್ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ಕೆಲವೊಂದು CCTV ಫುಟೇಜ್ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಮತ್ತು SIT ತಂಡ ತನ್ನ ತನಿಖೆಯನ್ನು ಮುಂದುವರಿಸಿದೆ. ಇದರ ಬೆನ್ನಲ್ಲೇ ತಾವು ಗೆದ್ವಿ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಕಳೆದ ರವಿವಾರ ಒಂದು ದೊಡ್ಡದಂತ ಫಂಕ್ಷನ್ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದ್ರು. ಅಂದ್ರೆ ಹಿತರಕ್ಷಣಾ ಸಂಸ್ಥೆಯವರು ಅಂದ್ರೆ ಪುಣ್ಯಭೂಮಿ ಹಿತರಕ್ಷಣಾ ಸಂಸ್ಥೆಯವರು ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಪತ್ರಕರ್ತ ವಸಂತ್ ಗಿಳಿಯಾರ್ ಅವರ ವಿರುದ್ಧ FIR ಕೂಡ ದಾಖಲಾಗಿದೆ. ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಒಂದು ಧರ್ಮದ ಮುಖಂಡರು ಇದೀಗ ಪತ್ರಕರ್ತ ವಸಂತ್ ಗಿಳಿಯಾರ್ ಅವರ ವಿರುದ್ಧ ಸಮುದಾಯ ಮತ್ತು ಧರ್ಮದ ವಿರುದ್ಧ ಎತ್ತಿ ಕಟ್ಟುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ಹೊರಿಸಿ ವಸಂತ್ ಗಿಳಿಯಾರ್ ಅವರ ವಿರುದ್ಧ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಇದೀಗ ದೂರು ದಾಖಲಾಗಿದೆ. ಹಾಗಾದ್ರೆ ಯಾಕೆ ವಸಂತ್ ಗಿಳಿಯಾರ್ ವಿರುದ್ಧ ದೂರು ದಾಖಲಾಯಿತು? ಯಾವ ಮಾತಿನ ಮುಖಾಂತರ ಯಾವ ಮಾತು ಆಡಿದ್ದಕ್ಕೆ ವಸಂತ್ ಗಿಳಿಯಾರ್ ಅವರ ವಿರುದ್ಧ ಒಂದು ಕ್ರಿಶ್ಚಿಯನ್ ಧರ್ಮದವರು ಯಾಕೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ರು? ವಸಂತ್ ಗಿಳಿಯಾರ್ ಅವರು ಹೇಳಿದ ಆ ಮಾತೇನು? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಧರ್ಮಸ್ಥಳ ಕೇಸ್ ಇದೆಯಲ್ಲ, ಇದು ಇಡೀ ಪ್ರಪಂಚ ತಿರುಗಿ ನೋಡುವಂತಹ ಒಂದು ಕೇಸ್ ಆಯ್ತು. ಮೊದಲ ಹಂತದಲ್ಲಿ ಎಲ್ಲರೂ ಕೂಡ ಅಂದಿದ್ರು, ಇಲ್ಲ ಭೀಮಾ ನೂರಾರು ಶವಗಳನ್ನು ಹೂತಾಕಿರ್ಬೋದು, ಅಷ್ಟು ಧೈರ್ಯವಾಗಿ ಬಂದಿದ್ದಾನೆ, ಬರುವಾಗ ಒಂದು ತಲೆಬುರುಡೆಯನ್ನು ಕೂಡ ತಂದಿದ್ದಾನೆ ಅನ್ನುವಂತ ಮಾತು ಕೂಡ ಇಡೀ ಸಮಾಜ ಒಂದ್ ಕಡೆ ಭೀಮನ ಪರವಾಗಿ ನಿಂತಿತ್ತು. ಜೊತೆಗೆ ಸುಜಾತ ಭಟ್ ಎನ್ನುವಂತ ವೃದ್ಧ ಮಹಿಳೆ ತನ್ನ ಕೊನೆ ಕಾಲಘಟ್ಟದಲ್ಲಿ ತನ್ನ ಮಗಳ ಅಸ್ಥಿಯನ್ನು ಕೊಡಿ, ನಾನು ಮಗಳ ಅಂತ್ಯ ಸಂಸ್ಕಾರ ಮಾಡ್ಬೇಕೆನ್ನುವಂತ ಒಂದು ಬೇಡಿಕಿಟ್ಟಿದ್ದನ್ನು ನೋಡಿದ್ರೆ ಎಲ್ಲರೂ ಒಂದ್ ಕಡೆ ಕರಡು ಚುರುಕೆನ್ನುವಂತ ಮಾಡಿತ್ತು. ಆದ್ರೆ ಬರ್ತಾ ಒಂದೊಂದೇ ಸತ್ಯ ಹೊರಗೆ ಬರ್ತಾ ಹೋಯ್ತು. ಜೊತೆಗೆ ಎಲ್ಲೋ ಒಂದ್ ಕಡೆ ಆ ಭೀಮನಿಗೆ ಹಿನ್ನಡೆ ಆಯ್ತು, ಅಥವಾ ಸುಜಾತ್ ಭಟ್ ಎನ್ನುವಂತ ಸುಳ್ಳಿನ ಕತೆಗೆ ಹಿನ್ನಡೆ ಆಯ್ತು ಎನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ಇದೀಗ ಹೋರಾಟಗಾರರೆಲ್ಲರೂ ಕೂಡ ಇದನ್ನು ಬಿಟ್ಟು ತಾವು ಸೌಜನ್ಯ ಪರ ಹೋರಾಟಗಾರರು, ತಮ್ಮ ಹೋರಾಟ ನಿಲ್ಲಲ್ಲ ಎನ್ನುವಂತ ಭಾವನೆ ಕೂಡ ಅಥವಾ ತಮ್ಮ ಧೋರಣೆ ಕೂಡ ತಳೆದಿದ್ದಾರೆ. ಈ ಮಧ್ಯೆ ಒಂದ್ ಕಡೆ ತಾವು ಗೆದ್ವಿ, ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ರು ಮತ್ತು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ರು. ಆದ್ರೆ ಇದೀಗ ಅವರೆಲ್ಲರೂ ಬಣ್ಣ ಬಯಲಾಗಿದೆ ಅನ್ನುವಂತ ಒಂದು ಹುಮ್ಮಸ್ಸಿನಲ್ಲಿ ಮೊನ್ನೆ ರವಿವಾರ ಫ್ರೀಡಂ ಪಾರ್ಕ್ ನಲ್ಲಿ ವಸಂತ್ ಗಿಳಿಯಾರು, ಚಕ್ರವರ್ತಿ ಸೂಲಿಬೆಲೆ, ಕಿರಿಕೀರ್ತಿ ಮತ್ತು ಮಹೇಶ್ ಹೀಗೆ ಅನೇಕರ ತಂಡ ಧರ್ಮಸ್ಥಳದ ಪರವಾಗಿ ಒಂದು ಸಹಸ್ರಾರು ಜನರ ಸಮ್ಮುಖದಲ್ಲಿ ಒಂದು ಭಾಷಣ ಕೂಡ ಮಾಡಿತ್ತು. ಜೊತೆಗೆ ಆ ಭಾಷಣದಲ್ಲಿ ಆಡಿದಂತ ಮಾತು, ಆ ವೇದಿಕೆಯಲ್ಲಿ ವಸಂತ್ ಗಿಳಿಯಾರ್ ಅವರು ಅಂದ್ರೆ ಧರ್ಮಸ್ಥಳದ ಪರವಾಗಿ ನಿಂತ ಪ್ರಮುಖ ಹತ್ತರಲ್ಲಿ ಅಥವಾ ಪ್ರಮುಖರಲ್ಲಿ ನಂಬರ್ 1 ಸ್ಥಾನ ಪಡ್ಕೊಂಡವರು ಅಂದ್ರೆ ಅದು ವಸಂತ್ ಗಿಳಿಯಾರ್ ಅವರು. ನಿಮ್ಗೆ ಇಡೀ ಕೇಸನ್ನ, ಸೌಜನ್ಯ ಕೇಸ್ ಆಗಿರ್ಬೋದು, ಭೀಮನ ಕೇಸ್ ಆಗಿರ್ಬೋದು ಮತ್ತು ಅಲ್ಲಿ ಆದಂತ ಆರೋಪಗಳ ವಿರುದ್ಧವಾಗಿ ತನ್ನೆಲ್ಲ ದಾಖಲಾತಿ ಮತ್ತು ಎಲ್ಲವಕ್ಕೂ ಕೂಡ ತಾನೊಬ್ಬನೇ ಒಂದು ಪ್ರತ್ಯುತ್ತರ ನೀಡುವ ನಿಟ್ಟಿನಲ್ಲಿ ಆ ಧರ್ಮಸ್ಥಳದ ಪರವಾಗಿ ಮಾತನಾಡಿದ ಒಬ್ಬ ವ್ಯಕ್ತಿ ಅಂದ್ರೆ ಅದು ವಸಂತ್ ಗಿಳಿಯಾರ್ ಅವರು. ಹಾಗಾಗಿ ವಸಂತ್ ಗಿಳಿಯಾರ್, ಕಿರಿಕೀರ್ತಿ,
ಸೂಲೆಬೆಲೆಯವರು, ಚಕ್ರವರ್ತಿ ಸೂಲೆಬೆಲೆಯವರು, ಹೀಗೆ ಅವರ ತಂಡ ಒಂದು ವಿಜಯೋತ್ಸವದ ಅಂಗವಾಗಿ ಮತ್ತು ಇಡೀ ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಸ್ಫೂರ್ತಿ ತುಂಬಬೇಕು ಮತ್ತು ಅವರ ಎಲ್ಲ ಪ್ರಯತ್ನಕ್ಕೂ ನಾವು ಒಂದು ಮೆಟ್ಟಲಾಗಿ ನಿಲ್ಬೇಕೆನ್ನುವಂಥ ದೃಷ್ಟಿಯಲ್ಲಿ ವಸಂತ್ ಗಿಡಿಯಾರವರ ತಂಡ ಒಂದು ವಿಜಯೋತ್ಸವದ ಒಂದು ಭಾಷಣ ಮಾಡಿತ್ತು. ಅದರಲ್ಲಿ ಮುಖ್ಯವಾಗಿ ವಸಂತ್ ಗಿಡಿಯಾರವರ ಮೇಲೆ ಎಲ್ಲರ ಕಣ್ಣಿತ್ತು, ಅವ್ರು ಏನು ಮಾತಾಡ್ತಾರೆ ಎನ್ನುವ ಕಾರಣಕ್ಕಾಗಿ ವಸಂತ್ ಗಿಡಿಯಾರವರು ಹೇಳುವಾಗ ಒಂದು ಮಾತಿದೆಯಲ್ಲ, ಅದು ಈಗ ಕ್ರಿಶ್ಚಿಯನ್ ಮಲಬಾರ್ ಅಸೋಸಿಯೇಷನ್ ಅವರು ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಮಾಡಿದರೆ ಆ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಏನಂದ್ರೆ ವಸಂತ್ ಗಿಡಿಯಾರವರು ಧರ್ಮ ಮತ್ತು ಸಮುದಾಯಗಳನ್ನು ಎತ್ತುಕಟ್ಟಿ ನಮ್ಮನ್ನು ಒಡೆಯುವ ಪ್ರಯತ್ನ ಮಾಡಿದರೆ, ಹಾಗಾಗಿ ಅವರ ವಿರುದ್ಧವಾಗಿ ದೂರು ದಾಖಲಾಗಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಅದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಆಗಿದೆ. ಅದಾದ ನಂತರ ದೂರಿನ ಮುಖಾಂತರ ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೇಳುವಂತ ಸಾಧ್ಯತೆ ಇದೆ. ನೋಟಿಸ್ ಕೊಟ್ಟು ಕೇಳ್ತಾರೋ ಅಥವಾ ಯಾವ ತರದ ಒಂದು ರೀತಿಯಲ್ಲಿ ಪೊಲೀಸರು ಬೆಳ್ತಂಗಡಿ ಪೊಲೀಸರು ವಸಂತ್ ಗಿಡಿಯಾರವರ ಮುಖಾಂತರ ಸ್ಪಷ್ಟನೆ ಕೇಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಅಷ್ಟಕ್ಕೂ ವಸಂತ್ ಗಿಡಿಯಾರವರು ಹೇಳಿದ ಮಾತು ಏನು ಎನ್ನುವುದನ್ನು ನೋಡ್ತಾ ಹೋದ್ರೆ ವಸಂತ್ ಗಿಡಿಯಾರವರು ಸ್ಪಷ್ಟವಾಗಿ ಹೇಳ್ತಾರೆ. ಅದೇನೆಂದ್ರೆ ಕ್ರಿಶ್ಚಿಯನ್ ಧರ್ಮದವರು, ಕ್ರಿಶ್ಚಿಯನ್ ಮಿಷನರಿಗಳು ಧರ್ಮಸ್ಥಳದಲ್ಲಿ ತಮ್ಮ ಒಂದು ಪ್ರಭಾವವನ್ನು ಬಳಸಿ ತುಳಸಿ ಕಟ್ಟಿಯನ್ನು ಒಡೆದು ಅಲ್ಲಿ ಸಿಲುಬೆಯನ್ನ ಇಡುವಂತ ಕೆಲಸ ಮಾಡ್ತಿದ್ರು, ನಮ್ಮ ಧರ್ಮವನ್ನು ಒಡೆಯುವಂತ ಕೆಲಸ ಮಾಡ್ತಿದ್ರು ಮತ್ತು ಮತಾಂತರವನ್ನು ಮಾಡುವಂತ ಕೆಲಸ ಮಾಡ್ತಿದ್ರು. ಆದ್ರೆ 1983 ನಂತರ ಯಾವಾಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಯ್ತಲ್ಲ, ಅದಾದ ನಂತರ ಆ ಯೋಜನೆ ಬಂದ ನಂತರ ಅವೆಲ್ಲ ನಿಂತು ಹೋದ್ವು. ಕ್ರಿಶ್ಚಿಯನ್ ಮಿಷನರಿಗಳು ನಮ್ಮ ಹಿಂದೂಗಳನ್ನ ಓಲೈಕೆ ಮಾಡಿ ಹೆಲ್ಪ್ ಮಾಡ್ತೀವಿ ಎನ್ನುವಂತ ಓಲೈಕೆ ಮಾಡಿ ಆಡಿದಂತ ಮಾತು, ನಮ್ಮ ಹಿಂದೂಗಳನ್ನ ಅವರಿಗೆ ಕನ್ವರ್ಟ್ ಮಾಡ್ತಿದ್ದಂತ ರೀತಿ ಎಲ್ಲವೂ ಕೂಡ 1983 ನಂತರ ನಿಂತೋಯ್ತು. ಅದಕ್ಕೆ ಕಾರಣ ಧರ್ಮಸ್ಥಳದ ಈ ಗ್ರಾಮಾಭಿವೃದ್ಧಿ ಯೋಜನೆ ಇದೆಯಲ್ಲ, ಅದರಿಂದ ನಮ್ಮ ಹಿಂದೂಗಳು, ನಮ್ಮ ಧರ್ಮದವರು ಅಥವಾ ನಮ್ಮ ಒಂದು ಸ್ತ್ರೀಯರು, ನಮ್ಮ ಸ್ವಲ್ಪ ದುರ್ಬಲರು ಆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸ್ವಲ್ಪ ಹಣ ಗಳಿಸ್ಕೊಂಡ್ರು ಮತ್ತು ತಮ್ಮ ಒಂದು ಸ್ವಂತಿಕೆಯನ್ನು ಬೆಳೆಸ್ಕೊಂಡ್ರು. ಹಾಗಾಗಿ ಕ್ರಿಶ್ಚಿಯನ್ ಮಿಷನರಿಗಳು ತೋರಿಸ್ತಿದ್ದಂತ ಒಂದು ಆಸೆ ಆಕಾಂಕ್ಷೆ ಎಲ್ಲವೂ ಕೂಡ ನಿಂತಿತ್ತು. ಅದರ ಸಂಪೂರ್ಣ ಅರ್ಥ ಏನಂದ್ರೆ ಕ್ರಿಶ್ಚಿಯನ್ ಮಿಷನರಿಗಳು ನಮ್ಮ ತುಳಸಿ ಕಟ್ಟೆಯನ್ನು ಒಡೆದು ಹಾಕಿ ಅಲ್ಲಿ ಸಿಲುಬೆಯನ್ನ ಇಡುವಂತ ಕಾರ್ಯವನ್ನು ಮಾಡ್ತಿದ್ವು. ಆದ್ರೆ 1983 ನಂತರ ಇವೆಲ್ಲವೂ ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂದ ನಂತರ ಎಲ್ಲವೂ ಕೂಡ ನಿಂತು ಹೋಯ್ತು ಎನ್ನುವಂತ ಒಂದು ಮಾತನಾಡ್ತಾರೆ. ಈ ಮಾತು ಇದೀಗ ಕ್ರಿಶ್ಚಿಯನ್ ಮಿಷನರಿಗಳ ಕಂಗಣ್ಣಿಗೆ ಗುರಿಯಾಗಿದೆ ಮತ್ತು ಮಲಬಾರ್ ಅಸೋಸಿಯೇಷನ್ ಅವರು ಇದೀಗ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲೆ ಮಾಡಿದ್ದಾರೆ. ಅದು ಕೂಡ FIR ಆಗಿದೆ. ಅದಾದ ನಂತರ ಯಾವೆಲ್ಲ ಒಂದು ಕಾರ್ಯ ನಡೆಯುತ್ತದೆ, ಅಂದ್ರೆ ಯಾವೆಲ್ಲ ಕ್ರಮ ನಡೆಯುತ್ತೆ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಪೊಲೀಸರು ಯಾವ ಮೂಲಕ ಯಾವ ಒಂದು ರೀತಿಯ ಮುಖಾಂತರ ವಸಂತ್ ಗಿಡಿಯಾರವರಿಗೆ ನೋಟಿಸ್ ಕೊಡ್ತಾರೆ, ವಸಂತ್ ಗಿಡಿಯಾರವರು ಅದಕ್ಕೆ ಯಾವ ತರಹದ ಒಂದು ಸ್ಪಷ್ಟನೆ ಕೊಡ್ತಾರೆ, ಯಾವ ದಾಖಲೆ ಇಟ್ಟು ಅದನ್ನು ಸ್ಪಷ್ಟನೆ ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಂದೊಂದು ಸತ್ಯ ಈ ಹೋರಾಟಗಾರರ ಪರ ಇರಲಿ ಅಥವಾ ವಿರೋಧ ಇರಲಿ ಅವರಿಗೆ ನೋಟಿಸ್ ಮೇಲೆ ನೋಟಿಸ್ ಬರ್ತಿರ್ತದೆ. ಅವ್ರ ಮೇಲೆ 10 ಕೇಸ್ ಇರುತ್ತೆ, ಯಾವ ಕೇಸಿಗೂ ಹೆದರಲ್ಲ ಅವರು. ಅಂತ ಒಂದು ವ್ಯಕ್ತಿತ್ವರು ಹೋರಾಟಗಾರರಾಗಿರ್ತಾರೆ. ಅದು ಪರವಾಗಿರ್ಲಿ ಅಥವಾ ವಿರೋಧವಾಗಿರ್ಲಿ, ಅಂತ ಮನಸ್ಥಿತಿಯವರು ಮಾತ್ರ ನನ್ನ ಮೇಲೆ FIR ಆಗ್ಲಿ, ಬೇಕಾದ್ರೆ ನಾನು ಹೋರಾಟ ಮಾಡ್ತೇನೆ, ನನ್ನ ಮೇಲೆ ಮೊಕದ್ದಮೆ ಆಗ್ಲಿ ಅಥವಾ ನನ್ನ ಮೇಲೆ ಏನೇ ಕೆಟ್ಟ ಒಂದು ಕಾಮೆಂಟ್ ಬಂದ್ರು ಕೂಡ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಎನ್ನುವಂತ ಒಂದು ವ್ಯಕ್ತಿತ್ವದವರು ಹೋರಾಟಗಾರ ಆಗ್ತಾರೆ. ಅದು ವಸಂತ್ ಗಿಡಿಯಾರ ಆಗಿರ್ಬೋದು ಅಥವಾ ತಿಮ್ಮರುಡಿ ಆಗಿರ್ಬೋದು ಅಥವಾ ಮಟ್ಟಣ್ಣ ಆಗಿರ್ಬೋದು ಅಥವಾ ಸೂಲೆಬೆಲೆ ಆಗಿರ್ಬೋದು ಅಥವಾ ಯಾರೇ ವ್ಯಕ್ತಿಗಳು ಕೂಡ ತಮ್ಮ ಮೇಲೆ ಬಂದಂತ ಯಾವುದೇ ಒಂದು ದೂರ ಆಗ್ಲಿ, ಯಾವುದೇ ಒಂದು ಕೆಟ್ಟ ಕಾಮೆಂಟ್ ಆಗ್ಲಿ, ಯಾವುದಕ್ಕೆ ತಲೆ ಕೆಡಿಸ್ಕೊಳ್ಳದೆ ಮುನ್ನುಗ್ತಾರಲ್ಲ ಅವರು ಹೋರಾಟಗಾರ ಆಗ್ತಾರೆ. ಹೀಗಾಗಿ ಈ ಹೋರಾಟದ ಹಿನ್ನೆಲೆಯಿಂದ ಬಂದಂತ ವಸಂತ್ ಗಿಡಿಯಾರವರು ಮೂಲತಃ ಪತ್ರಕರ್ತರು, ಅವರು ದೊಡ್ಡ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡುವಂತವರು. ಅಂತ ವಸಂತ್ ಗಿಡಿಯಾರವರು ತಮ್ಮ ಮೇಲೆ ದಾಖಲಾದ ದೂರನ್ನ ಯಾವ ತರಹದಲ್ಲಿ ಎದುರಿಸ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಂದಂತೂ ಸತ್ಯ, ವಸಂತ್ ಗಿಡಿಯಾರವರು ಫ್ರೀಡಂ ಪಾರ್ಕ್ ಅಲ್ಲಿ ಆಡಿದಂತ ಒಂದು ಧರ್ಮ ಸಮುದಾಯಗಳನ್ನ ಎತ್ತಿ ಕಟ್ಟುವಂತ ಮಾತು ಇದೀಗ ಅವರಿಗೆ ಸಂಕಷ್ಟ ತಂದೊಡ್ಡದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.